Good afternoon, dear students. In the yesterday's class, I have explained you about that is the gynecium. What we call it as the unit of gynecium is nothing but the reproductive female structure having with three parts in it, namely that is the ovary, style, and as well the stigma. That is what we studied in the yesterday's class. So in that one, again we are going to classify the types of ovary based on the number of ovules which are located in that one. So actually ovary is nothing but a bulbed structure having with an ovarian cavity. So that ovarian cavity is nothing but the locules ಅಂತೇಳಿ ನಾವು ಕರಿತೀವಿ. So ಆ ಒಂದು locules ಒಳಗಡೆ ovules are going to be arranged. In usual course, we say that ovary may having with one ovule or many ovules also. For example, single ovule ಇರುವಂಥ ಓವರಿಯನ್ನು ಕೆಲವು ಉದಾಹರಣೆ ಕೊಡೋದಾದರೆ ಮ್ಯಾಂಗೋ ಇದೆ, ವೀಟ್ ಇದೆ, ಪ್ಯಾಡಿ ಇದೆ. ಇವೆಲ್ಲವೂ ಕೂಡ ಕೇವಲ ಒಂದು ಓವರಿಯ ಒಳಗಡೆ ಒಂದೇ ಒಂದು ಓವಿಲ್ ಇರುವಂಥದ್ದು. ಅದೇ ರೀತಿಯಲ್ಲೇ ಮೆನಿ ಓವ್ಯುಲಾರ್ ಸ್ಟ್ರಕ್ಚರ್ಸ್ ಇನ್ ಓವರಿ ಅಂತ ಹೇಳಿದರೆ ಆರ್ಕಿಡನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು, ವಾಟರ್ ಮೆಲನನ್ನು ನಾವು ಎಕ್ಸಾಂಪಲ್ ಆಗಿ ತಗೋಬೋದು. ನೀವು ಕೆಲವು ಎಕ್ಸಾಂಪಲ್ಸನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಒಂದ್ಸಲ ಜಸ್ಟ್ ಫಾಸ್ಟ್ ಗ್ಲಾನ್ಸ್ ಮಾಡಿಕೊಡೋಣ. ನೆನ್ನೆ ಕ್ಲಾಸಲ್ಲಿ ನಾವು ಏನೆಲ್ಲ ಕವರ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಜಸ್ಟ್ ನೋಡಿ. ಇಲ್ಲಿ ಗೈನೀಷಿಯಂ ಅಂತೇಳಿ ನಾನು ಹೇಳ್ಕೊಟ್ಟಿರೋದಿದೆ. ಈ ಗೈನೀಷಿಯಂ ಅಲ್ಲಿ ಅದೇ ಯೂನಿಟ್ ಏನಂತ ಹೇಳ್ತೀವಿ ನಾವು, ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತಾ ಇದ್ದೀವಿ. ಸೊ ದೇ ಆರ್ ನಥಿಂಗ್ ಬಟ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಯೂನಿಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ಈ ಒಂದು ಕಾರ್ಪೆಲ್ದಲ್ಲಿ ಓವರಿಯನ್ನು ನಾವು ತಗೊಂಡಾಗ ಓವರಿ ಅನ್ನೋದೇನಿದೆ, ಇಟ್ ಈಸ್ ನಥಿಂಗ್ ಬಟ್ ಎ ಬಲ್ಬುಡ್ ಅಪಿಯರೆನ್ಸ್ ಇನ್ ನೇಚರ್. ಅದು ಒಂದು ರೀತಿ ಬಲ್ಬುಡ್ ಅಪಿಯರೆನ್ಸ್ ಆಗಿ ಕಾಣ್ತಾ ಇರುವಂಥದ್ದು. ಇಟ್ ಈಸ್ ಆಫ್ ಡಿಫರೆಂಟ್ ಟೈಪ್ಸ್, ಅನೇಕ ಥರ ಇದೆ. ಹೇಗೆ ಬೇಸ್ಡ್ ಆನ್ ಏನಪ್ಪ ಅಂತ ಹೇಳಿದ್ರೆ ನಂಬರ್ ಆಫ್ ಓವಿಲ್ಸ್ ಇನ್ ಇಟ್. ಈಗ ಬಲ್ಜ್ಡ್ ಅಪಿಯರೆನ್ಸ್ ಅಂದ್ರೆ ಹೇಗೆ, ನೀವು ಓವಿಲ್ಸ್ ನೋಡಿದಿರಾ, ಈ ರೀತಿಯಾದಂಥ ಒಂದು ಅಪಿಯರೆನ್ಸ್ ಕಾಣ್ತಾ, ಒಂದು ಬಲ್ಬ್ ಲೈಕ್ ಕಾಣ್ತಾ ಇರುತ್ತೆ. ಈ ಒಂದು ಬಲ್ಬ್ ಲೈಕ್ ಅಪಿಯರೆನ್ಸ್ ಇರುವಂಥ ಈ ಸ್ಟ್ರಕ್ಚರ್ಗೆ ನಾವು ಓವರಿ ಅಂತ ಹೇಳಿ ಕರಿತೀವಿ. ಸೊ ಓವರಿ ಯಾವತ್ತೂ ಕೂಡ ಒವೇರಿಯನ್ ಕ್ಯಾವಿಟಿ ಇರುತ್ತೆ ಒಳಗಡೆ. ಒವೇರಿಯನ್ ಕ್ಯಾವಿಟಿಯನ್ನು ಲಾಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿಯಾದಂಥ ಒಂದು ಕ್ಯಾವಿಟಿ. ಸೊ ಒವೇರಿಯನ್ ಕ್ಯಾವಿಟಿ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ನೋಡಿ, ಇದ್ರ ಒಳಗಡೆ ಅರೇಂಜ್ಮೆಂಟ್ ಅನ್ನ ಇದಕ್ಕೆ ನಾವು ಒವೇರಿಯನ್ ಕ್ಯಾವಿಟಿ ಅಂತ ಕರಿಬಹುದು. ಅಥವಾ ಇವಕ್ಕೆ ಇನ್ನೊಂದು ಹೆಸರು ಲಾಕ್ಯೂಲ್ಸ್, LOCULES, ಲಾಕ್ಯೂಲ್ಸ್ ಅಂತ ನಾವು ಕರೀರಿ, ಒವೇರಿಯನ್ ಕ್ಯಾವಿಟಿ ಅಂತ ಏನಾದರೂ ಕರಿಬಹುದು. ಆ ಒಂದು ಲಾಕ್ಯೂಲ್ಸ್ ಒಳಗಡೆ ದೇರ್ ಇಸ್ ಎ ಅರೇಂಜ್ಮೆಂಟ್ ಆಫ್ ವಾಟ್ ವಿ ಸೇ ದ ಓವ್ಯೂಲ್ಸ್. ಓಕೆ, ಸೊ ಈ ಓವ್ಯೂಲ್ಸ್ ಏನಿದೆ, ದೇ ಆರ್ ಗೋಯಿಂಗ್ ಟು ಅರೇಂಜ್ ಇನ್ಸೈಡ್ ದ ಒವೇರಿಯನ್ ಕ್ಯಾವಿಟಿ ಅಥವಾ ಲಾಕ್ಯೂಲ್ಸ್. So it is by means of what we say it as the placenta. ಆ ಒಂದು ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಇನ್ ದ ಓವರಿಯಲ್ ಲಾಕ್ಯೂಲ್ is called as the placentation ಅಂತ ಹೇಳ್ಬಿಟ್ಟು ಒಂದು ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇದೆ. ವಾಟ್ ಈಸ್ ಪ್ಲಾಸೆಂಟೇಷನ್ ಅಂತ ಕರೀತಾರೆ. ಅರೇಂಜ್ಮೆಂಟ್ ಆಫ್ ಓವ್ಯೂಲ್ಸ್ ಇನ್ಸೈಡ್ ದ ಒವೇರಿಯನ್ ಕ್ಯಾವಿಟಿ by means of a structure called the placenta. ಆದ್ರಿಂದ placentation, arrangement of ovules. Okay, so this is all the thing. Come to the point. In the yesterday's class we covered little bit about the types of ovary. Among them just you say monocarpellary ಅಂತ ಬರೆದಿದ್ದೆ ನಾನು. ಇನ್ನೊಂದು bicarpellary, another one is called tricarpellary, next tetracarpellary, pentacarpellary, polycarpellary ಅಂತ ನಾನು ಕ್ಲಾಸಿಫೈ ಮಾಡಿದೆ. ಸೊ ಇಲ್ಲಿ ಮಾನೋ ಅಂತ ಹೇಳಿದ್ರೆ ಸಿಂಗಲ್ ಅಂತ ಹೇಳಿ ಬರ್ತಿದ್ದೀನಿ, ಅಂದ್ರೆ ಒಂದೇ ಒಂದು ಕಾರ್ಪೆಲ್ ಇರುತ್ತೆ ಎಂಟೈರ್ ಓವರಿ ಒಳಗಡೆ. ಇದರಲ್ಲಿ 2 ಇದೆ, 3 ಇದೆ, 4 ಇರುತ್ತೆ, 5 ಇರಬಹುದು, ಮೋರ್ ದ್ಯಾನ್ 5 ಬರ್ಬೋದು ಪಾಲಿಕಾರ್ಪೆಲರಿಕ್ ಅಂತ ಹೇಳಿ. ಅವೆಲ್ಲ ಅಲ್ಲದೆ ಇನ್ನು ಅಪೋಕಾರ್ಪಸ್ ಮತ್ತು ಸಿಂಕಾರ್ಪಸ್ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅಪೋಕಾರ್ಪಸ್ ಅಂತ ಹೇಳಿದ್ರೆ ಕಾರ್ಪೆಲ್ಸ್ ಏನಿದೆ, ದೇ ಆರ್ ಅರೇಂಜ್ಡ್ ಫ್ರೀಲಿ, ಒಂದಕ್ಕೊಂದು ಓವರ್ಲ್ಯಾಪ್ ಆಗದ ರೀತಿಯಲ್ಲಿ ಫ್ರೀಯಾಗಿ ಅರೇಂಜ್ಮೆಂಟ್ ಆದಾಗ ಅದನ್ನು ನಾವು ಫ್ರೀಲಿ ಅರೇಂಜ್ಡ್ ಕಾರ್ಪೆಲ್ಸ್. ಅದಕ್ಕೆ ಟೆಕ್ನಿಕಲ್ ವರ್ಡ್ ಬಂದು ಅಪೋಕಾರ್ಪಸ್ ಅಂತಾನೆ ಹೇಳ್ಬೇಕು. ವಾಟ್ ಈಸ್ ಅಪೋಕಾರ್ಪಸ್ ಅಂತ ಪ್ರಶ್ನೆ ಬರುತ್ತೆ. ಸೊ ಅಪೋ ಅಂತ ಹೇಳಿದ್ರೆ ಫ್ರೀ ಅಂತ ಹೇಳಿ, ಕಾರ್ಬೆಲ್ ಅಂದ್ರೆ ಕಾರ್ಪಸ್ ಅಂದ್ರೆ ಓವರಿಯ ಒಳಗಡೆ ಕಾರ್ಪೆಲ್ಸ್ ಫ್ರೀಯಾಗಿ ಅರೇಂಜ್ ಆಗಿರೋದಕ್ಕೆ ನಾವು ಅಪೋಕಾರ್ಪಸ್ ಓವರಿ ಅಂತ ಹೇಳಬೇಕು. ಇನ್ನು ಸಿಂಕಾರ್ಪಸ್ ಅಂದ್ರೆ ಸಿನ್ ಅಂದ್ರೆ ಟುಗೆದರ್ ಅಂತ ಹೇಳಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಸಿಂಕ್
ಕಾರ್ಪಸ್ ಕಾರ್ಪೆಲ್ಸ್ ಅಂದ್ರೆ ಹೆಂಗಿರುತ್ತಪ್ಪ ಅಂದ್ರೆ ಕಾರ್ಪೆಲ್ಸ್ ಆರ್ ಇನ್ ಫ್ಯೂಸ್ಡ್ ಕಂಡೀಷನ್. ಮೈಕೇಲಿಯ ಚಂಪಕ ಇಂಥದ್ರಲ್ಲಿ ಆ ಕಾರ್ಪೆಲ್ಸ್ ಏನಿದಾವೆ ಅವು ಒಂದಕ್ಕೊಂದು ಫ್ಯೂಸ್ ಆಗಿರುವಂಥದ್ದು. ಇದಕ್ಕೆ ನಾವು ಸಿಂಕಾರ್ಪಸ್ ಓವರಿ ಅಂತ ಹೇಳ್ಬಿಡ್ತೀವಿ. ಸೊ ಅದಕ್ಕಾಗಿ ಒಂದು ಅಪೋಕಾರ್ಪಸ್ ಇನ್ನೊಂದು ಸಿಂಕಾರ್ಪಸ್. ಅದರ್ ದ್ಯಾನ್ ದೀಸ್ ಫಾಲೋಯಿಂಗ್ 6 ಅಂದ್ರೆ ಮಾನೋ, ಬೈ, ಟ್ರೈಕಾರ್ಪಲರಿ, ಟೆಟ್ರಾಕಾರ್ಪಲರಿ, ಪೆಂಟಾಕಾರ್ಪಲರಿ, ಪಾಲಿಕಾರ್ಪಲರಿ ಇವೆಲ್ಲರ ಜೊತೆ ಪ್ಲಸ್ 2 ಇದೆ ಅಪೋಕಾರ್ಪಸ್ ಮತ್ತು ಸಿಂಕಾರ್ಪಸ್ ಟೈಪ್ ಆಫ್ ಓವರೀಸ್. ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ಲೀಸ್ ನೆನಪಿಟ್ಕೋಬೇಕಾದಂಥದ್ದು, ಮರಿಬೇಡಿ. ಇದು ಸಾಕಷ್ಟು ಸಲ ಎಕ್ಸಾಮ್ ನಲ್ಲಿ ರಿಪೀಟ್ ಆಗಿದೆ, ಹಾಗಾಗಿ ಈ 2 ಪಾಯಿಂಟ್ಸ್. ಇನ್ನು ಇಲ್ಲಿ ಒಂದು ಪಾಯಿಂಟ್ ಅನ್ನು ನೀವು ಕ್ಲಿಯರ್ ಆಗಿ ತಿಳ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಓವರಿಯಲ್ಲಿ ನಾನು ಹೇಳಿದೆ ಬಲ್ಬುಡ್ ಅಪಿಯರೆನ್ಸ್ ಇದೆ ಅನ್ನೋದ್ರ ಬಗ್ಗೆ. ಸೊ ಈ ಬಲ್ಬುಡ್ ಓವರಿ ಏನಿದೆ ಇದರೊಳಗಡೆ ಇರುವಂತ ಕ್ಯಾವಿಟಿ ಮತ್ತು ನಿಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಏನಿದೆಯಪ್ಪ ಈ ಒಂದು ಪಾಯಿಂಟ್ ಅಲ್ಲಿ ಅಂತ ಹೇಳಿದ್ರೆ, ನಿಮಗೆ ಪ್ಲಾಸೆಂಟೇಷನ್ ಬಗ್ಗೆ ಒಂದು ಡೆಫಿನೇಷನ್ ಕೇಳಬಹುದು. ಪ್ಲಾಸೆಂಟೇಷನ್ ನಾನು ಬರೀತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ. ವಾಟ್ ಈಸ್ ಪ್ಲಾಸೆಂಟೇಷನ್ ಅಂತ ಕ್ವಶನ್ ಬೀಳುತ್ತೆ. ವಾಟ್ ಈಸ್ ಪ್ಲಾಸೆಂಟೇಷನ್? ವಾಟ್ ಈಸ್ ಪ್ಲಾಸೆಂಟೇಷನ್? ಓಕೆ, one marks question. The arrangement of, the manner of ovules within the locules ಅಥವಾ ovarian cavity. Ovarian cavity of the ovary. Ovarian cavity of the ovary is called placentation. You please try to define the definition of what is placentation. Now, in this today's class, I will continue with the structure of anatropous ovule. ಇದು ಎಕ್ಸಾಮ್ ನಲ್ಲಿ 5 ಮಾರ್ಕ್ಸ್ ಕೇಳಿದ್ದಾನೆ. ಕೆಲವು ಸಂದರ್ಭದಲ್ಲಿ ಬರೀ ಲೇಬಲ್ ಡಯಾಗ್ರಾಮ್ ಕೇಳಬಹುದು, ಇನ್ನು ಕೆಲವು ಸಂದರ್ಭಗಳಲ್ಲಿ ಡಯಾಗ್ರಾಮ್ ವಿತ್ ಬ್ರೀಫ್ ಎಕ್ಸ್ಪ್ಲನೇಷನ್ ಕೂಡ ಬರಬಹುದು, ಚಾನ್ಸಸ್ ಇದೆ. ಇದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡೋಣ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಸ್ಟ್ರಕ್ಚರ್ ಆಫ್ anatropous ovule. ನೋಡಿ, ವರ್ಕ್ ಆಫ್ 5 ಮಾರ್ಕ್ಸ್. ಸೊ ಇದು 5 ಮಾರ್ಕ್ಸಿನ ಕ್ವಶನ್ ಆಗಿದೆ, ರೈಟ್? ಸೊ ಎಕ್ಸ್ಪ್ಲನೇಷನ್ ಸೇರಿದ್ರೆ 5 ಆಗ್ಬೋದು. ಓನ್ಲಿ ಡಯಾಗ್ರಾಮೆಟಿಕ್ ಫೀಚರ್ಸ್ ಕೇಳಿದಾಗ ಅಟ್ಲೀಸ್ಟ್ 3 ಮಾರ್ಕ್ಸ್ ಇದಂತೂ ಬಿದ್ದೇ ಬೀಳುತ್ತೆ ಕ್ವಶನ್. ಆದ್ದರಿಂದ ಓಕೆ, ಸ್ಟ್ರಕ್ಚರ್ ಆಫ್ ಅನಾಟ್ರೋಪಸ್ ಓವ್ಯೂಲ್. ಸೊ ಇದು ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ನಾನು ಡಯಾಗ್ರಾಮ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಂತರದಲ್ಲಿ ಫಾಲೋ ಅಪ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಲೆಟ್ ಅಸ್ ಮೇಕ್ ಎ ಡಯಾಗ್ರಾಮ್ ಆಫ್ ದಿಸ್ ಅನಾಟ್ರೋಪಸ್ ಓವ್ಯೂಲ್. ಓಕೆ, ಟೇಕ್ ದಿಸ್ ಡಯಾಗ್ರಾಮ್.
ನಂತರ we have to label one by one. Just you please follow. Right. So this is the Anatropus. Now let us label one by one. So this part of the structure is called as Chalasa. C-H-A-L-A-Z-A, Chalasa. Then this is called outer integument. Outer integument. This is called inner integument. This is called inner integument. This is called as the nucellus. Nucellus. And this is an embryo sac. Right. And these two are called polar nuclei or central cell. Then this is egg cell, and these two are synergids. This part of the structure is called as filiferous apparatus. Filiferous apparatus. This part of the structure is called micropyle. Micropyle. This is called funicle. Funicle. And this is called as hyoid. This part of the structure is called as raphe. This part of the structure is called as raphe. So this is about the diagrammatic feature of the Anatropus ovum. So somewhere here we can also consider, that is the vascular strands. Vascular strands like this. Okay, if you make the labeled diagram like this, you may have a chances of getting not less than 3 marks. So 3 marks question ಗೆ ಇದು ಸೂಟಬಲ್ ಇದೆ. ಇನ್ನು ಇದರ ಬ್ರೀಫ್ ಎಕ್ಸ್ಪ್ಲನೇಷನ್ ಅನ್ನು ನಾವು ಮಾಡ್ತಾ ಹೋದಾಗ ಅದಕ್ಕೆ ಮತ್ತೆ +2 ಮಾರ್ಕ್ಸ್ ಆ್ಯಡ್ ಆಗಿ ಅಲ್ಲಿ ಟೋಟಲಿ ಯು ವಿಲ್ ಹ್ಯಾವಿಂಗ್ ವಿತ್ 5 ಮಾರ್ಕ್ಸ್. ಅಂದರೆ 5 ಮಾರ್ಕ್ಸ್ ಕ್ವಶನ್ ಇದ್ದು ವಿತ್ ಎಕ್ಸ್ಪ್ಲನೇಷನ್ ಕೇಳ್ತಾನೆ. ಓನ್ಲಿ ಡಯಾಗ್ರಾಮ್ಯಾಟಿಕ್ ಫೀಚರ್ ಕೇಳಿದರೆ ಯು ಕ್ಯಾನ್ ಹ್ಯಾವ್ 3 ಮಾರ್ಕ್ಸ್, ವರ್ತ್ ಆಫ್ 3 ಮಾರ್ಕ್ಸ್. ಓಕೆ, ಇದೆಲ್ಲವನ್ನು ನಾವು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಒನ್ ಬೈ ಒನ್. ಸೊ ಲೇಬಲಿಂಗ್ಸ್ ನೋಡ್ಕೊಳ್ಳಿ ಕನಿಷ್ಠ. ಸೊ ಈ ಭಾಗವನ್ನು ನಾವು ಮೈಕ್ರೋಪೈಲ್ ಅಂತ ಕರಿತೀವಿ. ಇದಕ್ಕೆ ಫಿಲಿಫೆರಸ್ apparatus ಅಂತ ಹೇಳ್ತಾರೆ. ದಿಸ್ ಪಾರ್ಟ್ ಆಫ್ ದ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ದ ಸೈನರ್ಗಿಡ್ಸ್. ಇದು ಒಂದು ಬಿಗ್ ಸೈಜ್ ಏನಿದೆ ಇದಕ್ಕೆ ನಾವು ಎಗ್ ಸೆಲ್ ಅಂತ ಹೇಳಿ ಕರಿತೀವಿ. ಮಧ್ಯದಲ್ಲಿರುವಂಥದ್ದನ್ನು ಪೋಲಾರ್ ನ್ಯೂಕ್ಲಿಯೈ ಆಫ್ ಸೆಂಟ್ರಲ್ ಸೆಲ್ ಅಂತ ಹೇಳಿ ಕರಿಬೇಕು. ಅವು ಎರಡು ಇರ್ತವೆ. ಇನ್ನು ಈ ಪಾರ್ಟ್ ಆಫ್ ದ ಏನಿದೆ ಈ ಒಂದು ಸ್ಯಾಕ್ಲೈಟ್ ಸ್ಟ್ರಕ್ಚರ್, ಅದಕ್ಕೆ ನಾವು ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ ಕರಿತೀವಿ. ಅದಾದ್ಮೇಲೆ ಈ ಒಂದು ಸರೌಂಡಿಂಗ್ ಪಾರ್ಟ್ ಆಫ್ ದ ಎಂಬ್ರಿಯೋ ಸ್ಯಾಕ್ ಇಸ್ ಕಾಲ್ಡ್ ಆಸ್ ದ ನ್ಯೂಸಿಲಸ್. ನ್ಯೂಸಿಲಸ್ ಏನು ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಫ್ಯೂಚರ್ ಗ್ರೋಯಿಂಗ್ ಎಂಬ್ರಿಯೋ. ಫ್ಯೂಚರ್ ಗ್ರೋಯಿಂಗ್ ಎಂಬ್ರಿಯೋ ಅಂದರೆ ಈ ಒಂದು
ಇದಾದ್ಮೇಲೆ ಚಲಸ ಅಪೋಸಿಟ್ ಪಾರ್ಟ್ ಅನ್ನ ನಾವು ಏನಂತ ಮೈಕ್ರೋಪೈಲ್ ನ ಅಪೋಸಿಟ್ ಪಾರ್ಟ್ ಅನ್ನ ಚಲಾಸ ಅಂತ ಹೇಳಿ ಕರೀತಾರೆ. ಇಟ್ ಈಸ್ ಬೇಸಲ್ ಪಾರ್ಟ್ ಆಫ್ ದ ಅನಟ್ರೋಪಸ್ ಓವ್ಯೂಲ್ ಅಂಡ್ ದಿಸ್ ಇಸ್ ದ ಅಪ್ಪರ್ ಪಾರ್ಟ್ ಅಂದ್ರೆ ಫ್ರಂಟ್ ವ್ಯೂ ಆಫ್ ದಿಸ್ ಮೈಕ್ರೋಪೈಲ್. ಓಕೆ, ಸೊ ಅನಟ್ರೋಪಸ್ ಓವ್ಯೂಲ್ ನ ಅಪ್ಪರ್ ಪಾರ್ಟ್ ಮೈಕ್ರೋಪೈಲ್ ಆಗಿರುತ್ತೆ ಯಾವತ್ತೂ ಕೂಡ ಅಂಡ್ ಬೇಸಲ್ ಪಾರ್ಟ್ ಬಂದು ಚಲಾಸ. ಓಕೆ, ಈ ಎಂಟೈರ್ ಸ್ಟ್ರಕ್ಚರ್ ಹ್ಯಾಸ್ ಬೀನ್ ಹೆಲ್ಡ್ ಬೈ ರಾಫೆ ಜಸ್ಟ್ ಲೈಕ್ ಎ ಬ್ಯಾಕ್ ಬೋನ್. ನಮಗೆ ಹೆಂಗೆ ಹಿಂದೆ ಬೆನ್ನು ಮೂಳೆ ಇರುತ್ತೆ ಆ ರೀತಿಯಲ್ಲಿ ಬ್ಯಾಕ್ ಬೋನ್ ತರ ಇರುತ್ತೆ ರಾಫೆ. ಆಮೇಲೆ ಇಲ್ಲಿ ವ್ಯಾಸ್ಕುಲರ್ ಸ್ಟ್ರಾಂಡ್ಸ್ ಇರುತ್ತೆ, ಹೈಲಮ್ ಅಂತ ಕರೀತಾರೆ, ಮತ್ತು ಇದಕ್ಕೆ ಫಿನಿಕಲ್ ಅಂತ ಹೇಳ್ತೀವಿ. ಸೊ ಈ ಫಿನಿಕಲ್ ಮೂಲಕ ಪ್ಲಾಸೆಂಟಾ ಮೂಲಕ ಓವ್ಯೂಲ್ ಹ್ಯಾಂಡ್ ಟುಗೆದರ್ ಆಗುತ್ತೆ. ಇಲ್ಲಿ ಹೈಲಮ್ ಕೂಡ ಬೆಸ್ಟ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ. ಹೈಲಮ್ ನಿಂದ ಇದು ಕನೆಕ್ಟ್ ಆಗ್ಬಿಟ್ಟು ಕಂಪ್ಲೀಟ್ ಒಂದು ಎಂಟೈರ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ನು ಮುಂದಿನ ಭಾಗ ಏನಿದೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ what we say it as that is megasporogenesis. Just for time being I will rub this diagram, so you please make it a practice. Okay, so this is about one more part I left with, that is called as the antipodal cells. Please note this one. These are the three antipodal cells. ಇವಕ್ಕೆ ನಾವು ಆಂಟಿಪೋಡಲ್ ಸೆಲ್ಸ್ ಅಂತ ಹೇಳ್ತೀವಿ. ಎಂಬ್ರಿಯೋ ಸ್ಯಾಕ್ ಒಳಗಡೆ ಇರುವಂಥ ಸ್ಟ್ರಕ್ಚರ್ಸ್. ರೈಟ್, ನೆಕ್ಸ್ಟ್ now let us study about that is megasporogenesis. What is this megasporogenesis? ಜೆನೆಸಿಸ್ ಅಂದ್ರೆ ಫಾರ್ಮೇಷನ್. ಒಂದು ಕಡೆ ಬರ್ಕೋಬೇಕು. ಜೆನೆಸಿಸ್ ಅಂತಂದ್ರೆ ಏನು? ಫಾರ್ಮೇಷನ್. ವಾಟ್ ಈಸ್ ಗೋಯಿಂಗ್ ಟು ಫಾರ್ಮ್? ಎ ಫೀಮೇಲ್ ರಿಪ್ರೊಡಕ್ಟಿವ್, ದಟ್ ಈಸ್ ದ ಎಗ್ ಸೆಲ್ ಈಸ್ ಗೋಯಿಂಗ್ ಟು ಫಾರ್ಮ್ ಅಂಡ್ ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಎ ಮೆಗಾಸ್ಪೋರೋಜೆನೆಸಿಸ್. ಅದೇ ನೀವು ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳ್ಕೊಟ್ಟಿದ್ದೀನಿ ನೆನ್ನೆ ಕ್ಲಾಸಲ್ಲಿ. ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಫಾರ್ಮೇಷನ್ ಆಫ್ ದ ಪೊಲನ್ ಗ್ರೈನ್ಸ್. ಫಾರ್ಮೇಷನ್ ಆಫ್ ದ ಪೊಲನ್ ಗ್ರೈನ್ಸ್ ಅಥವಾ ಸ್ಪೋರ್ ಟೆಟ್ರಾಡ್ಸ್ ಫ್ರಮ್ ದ ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್, ಮೈಕ್ರೋ ಮ್ಯಾಕ್ರೋ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕ್ವಶನ್ ಬಿತ್ತು, ಇಟ್ ಈಸ್ ರಿಲೇಟೆಡ್ ವಿತ್ ಫಾರ್ಮೇಷನ್ ಆಫ್ ದ ಪೊಲನ್ ಗ್ರೈನ್ಸ್ ಅಥವಾ ಸ್ಪೋರ್ ಟೆಟ್ರಾಡ್ಸ್. ಅದೇ ನೀವು ಮೆಗಾಸ್ಪೋರೋಜೆನೆಸಿಸ್ ಅಂತ ಕೇಳಿದ್ರೆ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್. ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೋಡಿ ಡೆಫಿನೇಷನ್ ಏನು ಹೇಳಬೇಕು? ಮೆಗಾಸ್ಪೋರೋಜೆನೆಸಿಸ್ ಇಟ್ ಈಸ್ ದ ಪ್ರೋಸೆಸ್ ಆಫ್ formation of megaspore. Formation of megaspore from MMC. ನಾನು ಹೇಳಿದ್ದೆ ಮೊನ್ನೆ MMC ಅಂದ್ರೆ ಏನು ಅಂತ ಹೇಳಿ. MMC ಅಂತ ಹೇಳಿದ್ರೆ megaspore mother cell. Remember, MMC is always diploidic in condition. It is diploid 2n. Right. Now you see the steps how it will goes. First step only. So diploid, that is 2n condition, MMC undergoes meiosis, meiotic cell division.
Meiotic cell division. Okay, meiotic cell division is also called as RRD ಅಂದ್ರೆ ರಿಡಕ್ಷನಲ್ ಡಿವಿಷನ್ ಅಂತಾನು ಹೇಳ್ಬೋದು. ಯಾವಾಗಲೂ ಮಿಯಾಸಿಸ್ ಆದಾಗ ಅಲ್ಲಿ 2n ಇದ್ದದ್ದು 4 ಹ್ಯಾಪ್ಲಾಯ್ಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ 4 ಹ್ಯಾಪ್ಲಾಯ್ಡ್ಸ್ ಆಗುತ್ತೆ, ಅದರಲ್ಲಿ 3 ನಾನ್ ಫಂಕ್ಷನಲ್ ಆಗ್ತವೆ, ಕೇವಲ ಒಂದೇ ಒಂದು ಫಂಕ್ಷನಲ್ ಆಗಿರುತ್ತೆ. ಆ ಫಂಕ್ಷನಲ್ ಏನು ಮೆಗಾಸ್ಪೋರ್ ಇದೆ ದಟ್ ವಿಲ್ ಫರ್ದರ್ ಡಿವೈಡ್ಸ್ ಅಂಡ್ ರಿಸಲ್ಟೆಡ್ ಇನ್ ಫಾರ್ಮೇಷನ್ ಆಫ್ ದ ಎಂಟೈರ್ ಫೀಮೇಲ್ ಗ್ಯಾಮೆಟ್. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ ನಾವು ಕರಿತೀವಿ. ಸ್ಟೇಜಸ್ ಯಾವ ರೀತಿ ಇದೆ ನೋಡಿ, ಸ್ಟೆಪ್ಸ್ ಆಗಿ ಮಿಯಾಟಿಕ್ ಸೆಲ್ ಡಿವಿಷನ್ ರಿಸಲ್ಟೆಡ್ ಇನ್ formation of 4 haploid daughter cells. 4 haploid daughter cells. ಇದು ಮೊದಲ ಹಂತ. ಇನ್ನು ಎರಡನೇ ಸ್ಟೆಪ್ ಅಲ್ಲಿ formed 4 daughter cells among 4 daughter cells. 4 daughter cells. 3 will become non-functional. Only one will become functional daughter cell. Next, further this single daughter cell cells nucleus undergo mitotic. ಫಸ್ಟ್ ಸ್ಟೆಪ್ ಅಲ್ಲಿ ಮಿಯಾಟಿಕ್ ಅಂತ ಬರ್ತಿರ್ತೀವಿ, ಬಹಳ ಸರಿಯಾಗಿ ಬರೀಬೇಕು. ಯಾವ ಥರದ ಡಿವಿಷನ್ ಅನ್ನೋದು ಬಹಳ ಸ್ಪಷ್ಟ. ನಿಮಗೆ ಕೀ ಆನ್ಸರ್ಸ್ ಅಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ವ್ಯಾಲ್ಯೂಷನ್ ಮಾಡಬೇಕಾದ್ರೆ ಎಕ್ಸಾಮ್ನರ್ಸು ಸ್ಟೂಡೆಂಟ್ ಏನಾದರೂ ಮೈಟಾಟಿಕ್ ಬರೆದಿದ್ದಾರ ಮಿಯಾಟಿಕ್ ಬರೆದಿದ್ದಾರ ಬಹಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ನೀವು ಫಸ್ಟಿಗೆ ಮಿಯಾಸಿಸ್ ಮತ್ತು ಮೈಟಾಸಿಸ್ ಅಂತ ಬರೆದ್ಬಿಟ್ಟು ರಾಂಗ್ ಆಗಿಬಿಡುತ್ತೆ. ಹುಷಾರಾಗಿದೆ. ಓಕೆ, ಫಸ್ಟ್ ಮಿಯಾಸಿಸ್, ಆಮೇಲೆ ಇಲ್ಲಿ ಮೈಟಾಟಿಕ್ ಡಿವಿಷನ್, ಅಂಡರ್ಗೋ ಮೈಟಾಟಿಕ್ ಡಿವಿಷನ್ ಟು ಫಾರ್ಮ್ two nuclei. ಇದನ್ನ ನಾವು ಈ ಕಂಡೀಷನ್ ಅನ್ನ ಡಯಾಡ್ ಅಂತ ಹೇಳ್ತೀವಿ. ಡಯಾಡ್, DYAD. ಡಯಾಡ್ ಅಂದ್ರೆ ಏನಪ್ಪ? ಎರಡು ನ್ಯೂಕ್ಲಿಯೈ ಆಗುತ್ತೆ. ಅಂದ್ರೆ ಆ ಒಂದು ಡಾಟರ್ ಸೆಲ್ ಅಲ್ಲಿ ಕೇವಲ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಮೈಟಾಟಿಕ್ ಡಿವಿಷನ್ ಆದ್ಮೇಲೆ ಎರಡು ಡಾಟರ್ ನ್ಯೂಕ್ಲಿಯೈ ಆಗ್ತವೆ. ಆ ಕಂಡೀಷನ್ ಅನ್ನ ನಾವು ಡಯಾಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದಿಸ್ ಡಯಾಡಿಕ್ ಕಂಡೀಷನ್ ಇಂದ ಅಗೈನ್ ದ ಮೈಟಾಟಿಕ್ ಡಿವಿಷನ್ ಸೀಕ್ವೆನ್ಷಿಯಲ್ ಅಂತ ಹೇಳಿ, ಬಹಳ ಪ್ರಾಪರ್ ವರ್ಡ್ ಅದು. ಸೀಕ್ವೆನ್ಷಿಯಲ್ ಮೈಟಾಟಿಕ್ ಡಿವಿಷನ್ continues to form 4 nuclei condition. ಅದಕ್ಕೆ ನಾವೇನಂತ ಹೇಳ್ತೀವಿ? ಟೆಟ್ರಾಡ್. ಡಯಾಡ್ ಇಂದ ಟೆಟ್ರಾಡ್ ಆಗುತ್ತೆ. ಟೆಟ್ರಾಡ್ ಆಗಿ ಫರ್ದರ್ ಇದು ಮತ್ತೆ ಡಿವೈಡ್ ಆಗಿ ಅಗೇನ್ 8 ನ್ಯೂಕ್ಲಿಯಸ್ ಆರ್ ಫಾರ್ಮ್. ಅಂದ್ರೆ 8 ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್
ಕನ್ವರ್ಟ್ ಆಗುತ್ತೆ. ಸೊ ಈ 8 ನ್ಯೂಕ್ಲಿಯಸ್ ಆಗೋ ತನಕ ಏನು ಸ್ಟೇಜಸ್ ಇದೆ ಇದನ್ನು ನಾವು ಮೆಗಾಸ್ಪೋರೋಜೆನಿಸಿಸ್ ಅಂತೇಳಿ ಎಕ್ಸಾಮ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಈಗ ಇದಕ್ಕೆ ಡಯಾಗ್ರಾಮ್ಯಾಟಿಕ್ ಫೀಚರ್ಸ್ ಅನ್ನು ತೋರಿಸ್ತೀನಿ, ಜಸ್ಟ್ ಫಾಲೋ ಅಪ್ ಮಾಡಿ. ಸೊ ಇದೊಂದು ದಟ್ ಈಸ್ ದ MMC. ಇದರಲ್ಲಿ ಫಸ್ಟ್ ಮಿಯಾಸಿಸ್ ಡಿವಿಷನ್ ಆದಾಗ 1, 2, 3, 4 ಹ್ಯಾಪ್ಲಾಯ್ಡಿಕ್ ಡಾಟರ್ ಸೆಲ್ಸ್ ಆಗ್ತವೆ. ಈ 4 ಡಾಟರ್ ಸೆಲ್ಸ್ ಅಲ್ಲಿ ಈ ಮೊದಲ 3 ದೇ ಬಿಕಮ್ ನಾನ್ ಫಂಕ್ಷನಲ್ ಆಗಿ ಕನ್ವರ್ಟ್ ಆಗುತ್ತೆ, ಉಳಿಯೋದು ಒಂದೇ. ಸೊ ಇಲ್ಲಿ ಉಳಿದಂತ ಈ ಒಂದು ಡಾಟರ್ ಸೆಲ್ ಏನ್ ಮಾಡುತ್ತೆ, ಇಟ್ ಅಂಡರ್ಗೋಸ್ ಮೈಟಾಸಿಸ್ ಆಗುತ್ತೆ. ಮೈಟಾಸಿಸ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ರಿಸಲ್ಟ್ ಏನಾಗುತ್ತಪ್ಪ ಅಂತಂದ್ರೆ ಒಂದು ನ್ಯೂಕ್ಲಿಯಸ್ ಇದರಲ್ಲಿ ಇದ್ದದ್ದು ನ್ಯೂಕ್ಲಿಯಸ್ ಡಿವೈಡ್ ಆಗಿ ರಿಸಲ್ಟೆಡ್ ಇನ್ ಫಾರ್ಮೇಷನ್ ಆಫ್ 2 ನ್ಯೂಕ್ಲಿಯೈ. ಇದಕ್ಕೆ ನಾವು ಡಯಾಡ್ ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ಮತ್ತೆ ಸೀಕ್ವೆನ್ಷಿಯಲ್ ಡಿವಿಷನ್ ಆಗ್ತಾ ಹೋಗಿ ಮತ್ತೆ ಫರ್ದರ್ ಚೇಂಜಸ್ ಆಗ್ತಾ ಹೋಗುತ್ತೆ. ಆ ಫರ್ದರ್ ಚೇಂಜಸ್ ಅನ್ನು ನೀವು ಯಾವ ರೀತಿ ನೋಡ್ತೀರ ಅಂತಂದ್ರೆ ಈಗ ಇಲ್ಲಿ 2 ಮತ್ತೆ ಇಲ್ಲಿ 2 ಆಗ್ತವೆ. ಓಕೆ, 4 ಆಯ್ತು. ಈ 4 ಕೂಡ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಡಿವೈಡ್ ಆಗುತ್ತೆ. ಮತ್ತೆ ಫರ್ದರ್ ಡಿವೈಡ್ ಆದಾಗ ಅಲ್ಲಿ ಟೋಟಲಿ 1, 2, 3, 4 ಒಂದು ಪಾರ್ಟ್ ಅಲ್ಲಿ ಮತ್ತೆ 1, 2, 3, 4 ಒಟ್ಟಲ್ಲಿ 8 ನ್ಯೂಕ್ಲಿಯಸ್ ಕಂಡೀಷನ್ ಬಂದ್ಬಿಡುತ್ತೆ. ಇಷ್ಟಾದ ಮೇಲೆ ಈ 8 ನ್ಯೂಕ್ಲಿಯಸ್ ಕಂಡೀಷನ್ ನಲ್ಲಿ ಇಲ್ಲಿ 4 ಇದಾವೆ, ಇಲ್ಲಿ 4 ಇದಾವೆ ನ್ಯೂಕ್ಲಿಯಸ್. ಇದರಲ್ಲಿ ಈಚ್ ಒನ್ ಫ್ರಮ್ ಅಪೋಸಿಟ್ ಪೋಲ್ ಅಂದ್ರೆ ಇಲ್ಲಿಂದ ಒಂದು ಇಲ್ಲಿಂದ ಒಂದು ಬರ್ತವೆ, ಬಂದ್ಬಿಟ್ಟು ಅವು ಸೆಂಟರ್ ಅಲ್ಲಿ ಅರೇಂಜ್ ಆಗ್ತವೆ. ಇವನ್ನ ನಾವು ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳಿ ಕರಿತೀವಿ. ಇಲ್ಲಿ 3 ಉಳಿದು ಇಲ್ಲಿ 3 ಉಳಿದು ಪ್ಲಸ್ ಇವು 2 3 1 3 6 ಪ್ಲಸ್ 7 8 ಅಂದ್ರೆ ಇವನ್ನ ಏನ್ ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ ಎಂಬ್ರಿಯೋ ಸ್ಯಾಕ್ ಅಲ್ಲಿ. ಮುಂದೆ ಇದಕ್ಕೆ ನಾವು ಸೆಂಟ್ರಲ್ cell with 2 polar nuclei. Central cell with 2 polar nuclei. ಈ 3 ಏನು ಉಳಿದು ಈ ಪ್ರತಿಯೊಂದಕ್ಕೂ ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ಆ ಒಂದು ಪಾಯಿಂಟ್ ಅನ್ನು ನೀವು ಎಕ್ಸಾಮ್ ನಲ್ಲಿ ಬರೀಬೇಕು. ಎಲ್ಲದಕ್ಕೂ ಕೂಡ ಸೆಲ್ ವಾಲ್ ಫಾರ್ಮೇಷನ್ ಆಗ್ತದೆ. 3 the nuclei are covered with the cell wall. So ಈ outer layer ಏನಿದೆ, it is covering the cell wall, covering the nucleus. Cell wall covering the nucleus. ಮಧ್ಯದಲ್ಲಿ ನೋಡಿ ಇವೆರಡಕ್ಕೂ ಸೇರ್ಕೊಂಡ್ಬಿಟ್ಟು ಒಂದು ಸೆಂಟ್ರಲ್ ಸೆಲ್ ವಿತ್ 2 ಪೋಲಾರ್ ನ್ಯೂಕ್ಲಿಯೈ ಆಗಿ ಅದು ಕವರ್ ಆಗುತ್ತೆ. ಈಗ ಬನ್ನಿ ಅನಟ್ರೋಪಸ್ ಮೊಬೈಲ್ ನೆನಪು ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಏನಾಯ್ತು, ಈ ಪಾರ್ಟ್ ಏನು ಉಳಿತದಲ್ಲ ಇದಕ್ಕೆ ನಾವು ಈ 3 ಒಂದು ಸೆಲ್ ಕಂಡೀಷನ್ಗೆ ನಾವು ಆಂಟಿಪೋಡಲ್ ಸೆಲ್ಸ್ ಅಂತ ಕರೀತೀವಿ. ಇದು ಸೆಂಟ್ರಲ್ ಸೆಲ್ ವಿತ್ 2 ಪೋಲಾರ್ ನ್ಯೂಕ್ಲಿಯೈ. ಈ 3 ಏನಿದಾವೆ ಇದರಲ್ಲಿ ಒಂದು ಎಗ್ ಸೆಲ್. ಇನ್ನು 2 ಇದಾವಲ್ಲ ಇವೆರಡು. ಸೊ ದೀಸ್ 2 ವಿಲ್ ಬಿಕಮ್ ದಟ್ ಈಸ್ synergids. synergids synergids. ಸೊ ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರಲ್ ಫೀಚರ್ಸ್ ಅನ್ನ ನಾವು ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ ಮೆಗಾಸ್ಪೋರೋಜೆನಿಸಿಸ್. ಮೆಗಾಸ್ಪೋರೋಜೆನಿಸಿಸ್ ಅಂದ್ರೆ ಇವತ್ತು ನೀವೇನೇನು ಕರಿತಾ ಇದ್ದೀರಾ, ಒಂದು ಸ್ಟ್ರಕ್ಚರ್ ಆಫ್ ದಟ್ ಈಸ್ ದ ಅನಟ್ರೋಪಸ್ ಓವ್ಯೂಲ್. Anatropous ovule is nothing but a female gametophyte. In future it is also called as a embryo sac ಅಂತಾನು ನಾವು ಕರಿತೀವಿ. ಅನಟ್ರೋಪಸ್ ಓವ್ಯೂಲ್ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯ. ಇದು 3 ಮಾರ್ಕ್ಸಿಗೆ ಕ್ವಶನ್ ಬೀಳೋ ಪಾಸಿಬಿಲಿಟಿ ಇದೆ. ಹಾಗಾಗಿ ನೀವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದನ್ನ ಎಲ್ಲಾ ತರದ ಪಾರ್ಟ್ಸ್ ಅನ್ನು ನಾನು ಲೇಬಲ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ. ಅದಾದ್ಮೇಲೆ ಮೆಗಾಸ್ಪೋರೋಜೆನಿಸಿಸ್ ಅಲ್ಲಿ ನಾನು ಏನು ಹೇಳ್ಬಿಟ್ಟಿದ್ದೀನಿ ಅಂದ್ರೆ, so it is the process of formation of megaspore from MMC. Diploid megaspore mother cell ಇಂದ formation of a megaspore is called as the megasporogenesis. ಮುಂದೆ ಡಿಪ್ಲಾಯ್ಡ್ ಇದ್ದಂತ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋಸ್ ಮಿಯೋಟಿಕ್ ಸೆಲ್ ಡಿವಿಷನ್ ಅಥವಾ ರಿಡಕ್ಷನಲ್ ಸೆಲ್ ಡಿವಿಷನ್ ರಿಸಲ್ಟೆಡ್ ಇನ್ ಫಾರ್ಮೇಷನ್ ಆಫ್ 4 ಹ್ಯಾಪ್ಲಾಯ್ಡ್ ಡಾಟರ್ ಸೆಲ್ಸ್. 4 ಡಾಟರ್ ಸೆಲ್ಸ್ ಆಗಿ ಕನ್ವರ್ಟ್ ಆಗಿದೆ.
ಫಂಕ್ಷನಲ್ ಇಂಪಾರ್ಟೆಂಟ್. ಎಕ್ಸಾಂಪಲ್ ನೀವು ಪಾಯಿಂಟ್ ಅನ್ನು ಬರೀಬೇಕು. 3 ನಾನ್ ಫಂಕ್ಷನಲ್ ಆಗಿ ಹೋಗ್ಬಿಡುತ್ತೆ. ಇನ್ನ ಅಂಡ್ ಓನ್ಲಿ 1 ವಿಲ್ ಬಿಕಮ್ ಫಂಕ್ಷನಲ್ ಡಾಟರ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಮುಂದೆ ಫರ್ದರ್ ದಿಸ್ ಸಿಂಗಲ್ ಡಾಟರ್ ಸೆಲ್ ನ್ಯೂಕ್ಲಿಯಸ್ ಅಂಡರ್ಗೋಸ್ ಮೈಟೋಟಿಕ್ ಡಿವಿಷನ್. ಅಪ್ಪಿತಪ್ಪಿ ನೀವು ಮಿಯಾಸಿಸ್ ಅಂತ ಬರೀಬಾರ್ದು. ನ್ಯೂಕ್ಲಿಯರ್ ಡಿವಿಷನ್ ನಲ್ಲಿ ಮೈಟೋಸಿಸ್ ಅನ್ನ ಹೇಳಬೇಕು. ಮೈಟೋಟಿಕ್ ಡಿವಿಷನ್ ಟು ಫಾರ್ಮ್ ಎಷ್ಟು 2 ನ್ಯೂಕ್ಲಿಯೈ. 2 ನ್ಯೂಕ್ಲಿಯಸ್ ಆಗುತ್ತೆ. ಸಿಂಗಲ್ ಇದ್ದದ್ದು ಮೈಟೋಟಿಕ್ ಡಿವಿಷನ್ ಆದ್ಮೇಲೆ 2 ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಂಡೀಷನ್ ಏನಂತ ಹೇಳ್ತಾರೆ ಟೆಕ್ನಿಕಲಿ? ದಟ್ ಇಸ್ ಕಾಲ್ಡ್ ಆಸ್ ಎ ಡಯಾಡ್. ಡೈ ಅಂದ್ರೆ 2, ಡಯಾಡ್ ಅಂತ ಹೇಳಿದ್ರೆ 2 ನ್ಯೂಕ್ಲಿಯರ್ ಕಂಡೀಷನ್ ಗೆ ನಾವು ಡಯಾಡ್ ಅಂತ ಹೇಳ್ತೀವಿ. ಸೊ ಅಗೈನ್ ದೇರ್ ಇಸ್ ಎ ಸೀಕ್ವೆನ್ಷಿಯಲ್ ಮೈಟೋಟಿಕ್ ಡಿವಿಷನ್ ಕಂಟಿನ್ಯೂಸ್ ಟು ಫಾರ್ಮ್ ಎಷ್ಟಪ್ಪ ಅಂತಂದ್ರೆ 4 ನ್ಯೂಕ್ಲಿಯರ್ ಕಂಡೀಷನ್ ಗೆ ಕನ್ವರ್ಟ್ ಆಗುತ್ತೆ. 4 ಇದ್ದದ್ದು ಮುಂದೆ ಅದು 4 ಇದ್ದಾಗ ಟೆಟ್ರಾಡ್, 2 ನ್ಯೂಕ್ಲಿಯಸ್ ಇದ್ದಾಗ ಡಯಾಡ್. ಈ 4 ನ್ಯೂಕ್ಲಿಯರ್ ಕಂಡೀಷನ್ ಆಗಿರೋದು ಫರ್ದರ್ ಮತ್ತೆ ಮೈಟೋಟಿಕ್ ಡಿವಿಷನ್ ಆಗಿ ಇಟ್ ರಿಸಲ್ಟೆಡ್ ಇನ್ 8 ನ್ಯೂಕ್ಲಿಯಸ್. ಹಾಗಾಗಿ 8 ನ್ಯೂಕ್ಲಿಯಸ್ ಆರ್ ಫಾರ್ಮ್. ಅದರ ಸ್ಟೇಜಸ್ ಅನ್ನ ಇಲ್ಲಿ ನಾನು ಹೇಳ್ತಾ ಹೋದೆ. ಸೊ ನೋಡಿ, ಮೈಟಾಸಿಸ್ ಆಗೋದಕ್ಕಿಂತ ಮುಂಚೆ ಇದೇನಾಗಿದೆ 1 2 3 4 ಇದ್ವು ಮಿಯಾಟಿಕ್ ಡಿವಿಷನ್ ಇಂದ. ಆ 4ರಲ್ಲಿ 3 ಏನಾಗಿದೆ ನಾನ್ ಫಂಕ್ಷನಲ್. ಅವು ಯಾವುದೇ ತರದಲ್ಲಿ ಯೂಸ್ ಆಗೋದಿಲ್ಲ, ಅವು ನಾನ್ ಫಂಕ್ಷನಲ್ ಆಗಿ. ಇನ್ನು ಉಳಿದಿದ್ದು 1 ಇದ್ದದ್ದು ಏನಾಗುತ್ತೆ ಇಟ್ ವಿಲ್ ಅಂಡರ್ಗೋ ಎ ಮೈಟಾಟಿಕ್ ಡಿವಿಷನ್. ಮೈಟಾಟಿಕ್ ಡಿವಿಷನ್ ಆದ್ಮೇಲೆ 2 ನ್ಯೂಕ್ಲಿಯಸ್ ಆಗುತ್ತೆ. ಅದನ್ನ ನಾನು ಡಯಾಡ್ ಅಂತ ಹೇಳಿದೆ. ಮುಂದೆ ಡಯಾಡ್ ಫರ್ದರ್ ಡಿವೈಡ್ಸ್ ಮೈಟಾಟಿಕಲಿ ರಿಸಲ್ಟೆಡ್ 4 ನ್ಯೂಕ್ಲಿಯೈ. ಅದಕ್ಕೆ ಟೆಟ್ರಾಡ್ ಅಂತ ಕರಿತೀವಿ. ಟೆಟ್ರಾಡ್ ಇಂದ ಕೊನೆಗೆ ಆಕ್ಟಾ ಅಂದ್ರೆ 8 ನ್ಯೂಕ್ಲಿಯಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಆ 8ರಲ್ಲಿ ಅಪೋಸಿಟ್ ಪೋಲ್ ಕಡೆಯಿಂದ ಈಚ್ ಒನ್ ವಿಲ್ ಕಮ್ ಅಂಡ್ ಕಾನ್ಸಂಟ್ರೇಟೆಡ್ ಇನ್ ದ ಸೆಂಟ್ರಲ್ ಪಾರ್ಟ್ ಆಫ್ ದ ಎಂಬ್ರಿಯೋ ಸೆಲ್. ಅವಾಗ ಏನಾಗ್ತದೆ, ಇವೆರಡನ್ನ ನಾವು ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಕವರ್ಡ್ ಬೈ ಎ ವಾಲ್ ಲೇಯರ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಸೆಂಟ್ರಲ್ ಸೆಲ್ ವಿತ್ 2 ಪೋಲಾರ್ ನ್ಯೂಕ್ಲಿಯೈ. ಇದು ಇಲ್ಲಿ ಈ ಚಲಾಸಲ್ ಎಂಡ್ ಅಲ್ಲಿ ನಮಗೆ 3 ಆಂಟಿಪೋಡಲ್ ಸೆಲ್ಸ್ ಇದೆ. ಅದೇ ರೀತಿ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ 1 ಎಗ್ ಸೆಲ್, ಇನ್ನು 2 ಸಿನರ್ಗೇಟ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಒಂದು ಪಾಯಿಂಟ್ ಅನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಈ ಮೈಕ್ರೋಪೈಲಾರ್ ರೀಜನ್ ಅಲ್ಲಿ ನಾನು ಈ ರೀತಿ ಫಿಲಿಫೆರಸ್ ಅಪರೇಟಸ್ ಅನ್ನು ತೋರಿಸಿದ್ದೆ. ಸೊ ಈ ಫಿಲಿಫೆರಸ್ ಅಪರೇಟಸ್ ನ ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ, ಡ್ಯೂರಿಂಗ್ pollen tube, that is fusioning of gametes which are coming from the pollen tube, filiferous apparatus will guide that pollen tube to enter into the synergids. ಅಂದ್ರೆ synergids ಒಳಗಡೆಗೆ pollen tube ಪೆನಿಟ್ರೇಟ್ ಆಗಲಿಕ್ಕೆ ಹೆಲ್ಪ್ ಮಾಡುವಂತ ಒಂದು ಫಂಕ್ಷನಿಂಗ್ ನೇಚರ್ ಈ ಒಂದು ಫಿಲಿಫೆರಸ್ ಅಪರೇಟಸ್ ಇರುತ್ತೆ. ಈ ಪಾಯಿಂಟ್ ಹೋದ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ವಾಟ್ ಈಸ್ ದ ರೋಲ್ ಆಫ್ ಫಿಲಿಫೆರಸ್ ಅಪರೇಟಸ್ ಅಂತ ಕೇಳಿದ್ದಾರೆ. ಅದಕ್ಕೆ 1 ಮಾರ್ಕ್ಸ್ಗೆ ಅದು ಇತ್ತು ಕ್ವಶನ್. ಅಲ್ಲಿ ನೀವೇನ್ ಬರೀಬೇಕಪ್ಪ ಅಂತಂದ್ರೆ, ಫಿಲಿಫೆರಸ್ ಅಪರೇಟಸ್ ಪ್ರೆಸೆಂಟ್ ಇನ್ ದ ಮೈಕ್ರೋಪೈಲಾರ್ ರೀಜನ್ ಹೆಲ್ಪ್ಸ್ ಇನ್ ಅಥವಾ ಗೈಡ್ಸ್ ದ pollen tube to enter, penetrate into the synergids. This point ಅನ್ನು ನೀವು ಡಿಫೈನ್ ಮಾಡಿ. So okay, this is all about that is the megasporogenesis of this what we say the gynoecium. ಅಂದ್ರೆ ಈ ಒಂದು ಪಿಸ್ಟಿಲ್ ಮತ್ತು ಕಾರ್ಪೆಲ್ಲಿನ ಓವರಿ ಪಾರ್ಟ್ ಅಲ್ಲಿ ನೋಡಿ, ಒಂದು ಓವರಿಯ ಒಳಗಡೆ ಏನಿದೆ ಓವಿಲ್ ಇದೆ. ಅದು ಒಂದು ಸಿಂಗಲ್ ಓವಿಲ್ ಇರಬಹುದು ಅಥವಾ ಮೆನಿ ಮಲ್ಟಿ ಓವಿಲರ್ ಕಂಡೀಷನ್ ಇರಬಹುದು ಅಫ್ಕೋರ್ಸ್. ಆದರೆ ಆ ಒಂದು ಓವಿಲ್ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಅನಟ್ರೋಪಸ್ ಓವಿಲ್ ಅನ್ನು ಜಸ್ಟ್ ಈಗಿನ ಸ್ಟಡಿ ಮಾಡಿ ನಾವು ನೋಡಿದ್ವಿ. ಅದರ ಲೇಬಲಿಂಗ್ ಕೂಡ ನಾವು ಮಾಡಿದ್ದಿತ್ತು. ಆ ಒಂದು ಓವಿಲ್ ನ ಒಳಗಡೆ ಯಾವ್ಯಾವ ತರದ ಲೇಯರ್ಸ್ ಬರುತ್ತೆ. ಈಗ ಇಂಟಿಗ್ಯುಮೆಂಟ್ಸ್ ಅಂತ ಹೇಳಿದೆ ನಾನು, ಅನಟ್ರೋಪಸ್ ಓವಿಲ್ ಇಂಟಿಗ್ಯುಮೆಂಟ್ಸ್ ಎಲ್ಲ ಏನಿದಾವೆ ಆಫ್ಟರ್ ಕಂಪ್ಲೀಷನ್ ಆಫ್ ಫರ್ಟಿಲೈಸೇಷನ್ ಪ್ರೋಸೆಸ್. ಸೊ ದಿಸ್ ಓವಿಲ್ ವಿಲ್ ಬಿಕಮ್ ಮಾಡಿಫೈಡ್ ಇನ್ ಟು ದ ಸೀಡ್ ಅಂತ ಹೇಳಿದ್ದೀನಿ. ಯಾವಾಗಲೂ ಸೀಡ್ ಅಲ್ಲಿ 2 ಟೆಸ್ಟಾ ಮತ್ತು ಟೆಗ್ಮಿನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳ್ತೀವಿ, ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ಒನ್ ಆಸ್ ದ ಒನ್ ಸೀಡ್, ಅಂದ್ರೆ ಇದನ್ನ ಒಂದು ನೀವು ಸೀಡ್ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಇದರ ಔಟರ್ ಲೇಯರ್ ಬಂದು ಟೆಸ್ಟಾ, TSTA ಟೆಸ್ಟಾ. ಇದ್ರ ಕೆಳಗಡೆ ಇನ್ನೊಂದು ತೆಳುವಾದಂತ
ಇದನ್ನ ನಾವು ಟೆಗ್ಮಿನ್ ಅಂತ ಕರೀತೀವಿ. ಸೊ ಟೆಸ್ಟಾ ಮತ್ತು ಟೆಗ್ಮಿನ್. ಓಕೆ, ಸೊ ಇದು ಏನಿದೆ ಇದು ಮೈಕ್ರೋಪೈಲ್. ನಾವು ಅನಟ್ರೋಪಸ್ ನೋಡಿ ಮೈಕ್ರೋಪೈಲ್ ಹೆಲ್ಪ್ಸ್ ಇನ್ ಏರಿಯೇಷನ್ ಅಂಡ್ ಎಂಟ್ರಿ ಆಫ್ ವಾಟರ್. ಅಂದ್ರೆ ನೀರು ಹೊರಗಡೆ ಮೀಡಿಯಂ ಇಂದ ಸೀಡಿನ ಒಳಗಡೆ ಹೋಗ್ಲಿಕ್ಕೂ ಮತ್ತು ಆಕ್ಸಿಜನ್ ಎಕ್ಸ್ಚೇಂಜ್ ಆಗಲಿಕ್ಕೂ ಸಹಾಯ ಮಾಡುವಂತ ಒಂದು ಪಾರ್ಟ್ ಯಾವಪ್ಪ ಸೀಡಲ್ಲಿ ಅಂದ್ರೆ ಮೈಕ್ರೋಪೈಲ್. ಇನ್ನು ಟೆಸ್ಟಾ ಮತ್ತು ಟೆಗ್ಮಿನ್ ಏನಂತ ಬರೆದಿದ್ದೀವಿ ನಾವು. ಸೀಡ್ ಆದ್ಮೇಲೆ ನೀವು ಟೆಸ್ಟಾ ಟೆಗ್ಮಿನ್, ಬಟ್ ಪ್ರಯರ್ ಟು ಟೆಸ್ಟಾ ಅಂಡ್ ಟೆಗ್ಮಿನ್ ಇನ್ ಅನಟ್ರೋಪಸ್ ಓವಲ್ ಕಂಡೀಷನ್ ನಲ್ಲಿ ಟೆಸ್ಟಾ ಇಸ್ ನಥಿಂಗ್ ಬಟ್ ಎ ಔಟರ್ ಇಂಟಿಗ್ಯುಮೆಂಟ್. That is nothing but a outer integument and tegmen is nothing but a inner integument. ಇಷ್ಟೇನೆ. ಔಟರ್ ಇಂಟಿಗ್ಯುಮೆಂಟ್ ಟು ಇನ್ನರ್ ಇಂಟಿಗ್ಯುಮೆಂಟ್ ಅಂದ್ರೆ ಔಟರ್ ಇಂಟಿಗ್ಯುಮೆಂಟ್ ಅನ್ನ ಆಫ್ಟರ್ ಫರ್ಟಿಲೈಸೇಷನ್ ಸೀಡ್ ಆಗಿ ಕನ್ವರ್ಟ್ ಆದಾಗ ಈ ಒಂದು ಎಂಬ್ರಿಯೋ ಸ್ಯಾಕ್ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನ ನಾವು ಟೆಸ್ಟಾ ಅಂತ ಹೇಳ್ತೀವಿ. ಇಟ್ ಇಸ್ ವೆರಿ ಹಾರ್ಡ್ ಕೋಟಿಂಗ್ ಲೇಯರ್ ಟೆಸ್ಟಾ ಅನ್ನ. ಅದೇ ಟೆಗ್ಮಿನ್ ಮಾತ್ರ ಇನ್ನರ್ ಇಂಟಿಗ್ಯುಮೆಂಟ್, ಇಟ್ ಇಸ್ ವೆರಿ ಡೆಲಿಕೇಟ್ ಅಂಡ್ ಥಿನ್ ಲೇಯರ್. Okay, so by that the entire structure is defined as like this. So ಇದನ್ನ ಸಂಪೂರ್ಣವಾದಂತ ಒಂದು ಎಕ್ಸ್ಪ್ಲನೇಷನ್ ವಿವರಣೆಯನ್ನ ನಾವು ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇನ್ನು ಒಂದು ಎನ್ಲಾರ್ಜ್ಡ್ ಎಂಬ್ರಿಯೋ ಸ್ಯಾಕ್ ಯಾವ ರೀತಿ ಇರುತ್ತೆ ಅನ್ನೋದನ್ನೇ ನಾನು ಇಲ್ಲಿ ಆಕ್ಚುಲಿ ಬಿಡಿಸಿದ್ದೀನಿ. ಇನ್ನೊಮ್ಮೆ ಅದನ್ನ ನಿಮಗೆ ಎನ್ಲಾರ್ಜ್ಡ್ ಆಗಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್. ಅಬ್ಸರ್ವ್ ಮಾಡಿ, ನೀವು ಇಷ್ಟು ಪಾಯಿಂಟ್ಸ್ ಅನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ, that is female gametophyte or embryo sac. Female gametophyte ಅಥವಾ embryo sac. Very simple structure. Just ಈಗಿನ ನಾನು ಹಾಕಿ ತೋರಿಸಿದ್ದೆ. ಈ ಲೇಯರ್ ಅನ್ನು ನಾವು ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ದಟ್ ಈಸ್ ಎರಡು ಪೋಲಾರ್ ನ್ಯೂಕ್ಲಿಯೈ ಇದೆ ಮತ್ತು ಇಲ್ಲಿ ಅಪೋಸಿಟ್ ಅಲ್ಲಿ 3 ಆಂಟಿಕೋಡಲ್ಸ್ ಇದೆ. ಇಲ್ಲಿ ಒಂದು ಎಗ್ ಸೆಲ್ ಬಿಗ್ಗರ್ ಇನ್ ಸೈಜ್ ಮತ್ತು ಇದರ ಲ್ಯಾಟರಲ್ ಪೊಸಿಷನ್ ಅಲ್ಲಿ 2 ಸೈನರ್ಪಿಡ್ಸ್ ಇರೋದು. ಇಷ್ಟನ್ನು ನೀವು ಮ್ಯಾಚ್ಯೂರ್ ಎಂಬ್ರಿಯೋ ಸ್ಯಾಕ್ ಆಗಿ ಹೇಳ್ಬೋದು. ಸೊ ಇಲ್ಲಿ ಲೇಬಲಿಂಗ್ ಮಾಡ್ತೀವಿ 1 by 1. ಈಗ ಇವು 3 ಏನು ಹೇಳಿದ್ದೀನಿ ನಾನು, ಆಂಟಿಕೋಡಲ್ ಸೆಲ್ಸ್. ಇವೆರಡು 2 polar nuclei present in the central cell. So ಇದೇನಿದೆ ಎಗ್ ಸೆಲ್. ಇವೆರಡು ಏನಿದಾವಲ್ಲ ಇವನ್ನ ನಾವು ಸೈನರ್ಪಿಡ್ಸ್ ಅಂತ ಹೇಳ್ತೀವಿ. ನೆನಪಿಟ್ಕೊಳ್ಳಿ, ಇದು ಮೈಕ್ರೋಪೈಲಾರ್ ರೀಜನ್ ಅಥವಾ ಎಂಡ್. ಇದು ಚಲಾಸ ಎಂಡ್. ಇದು ಕೂಡ ನಿಮಗೆ 2 to 3 ಮಾರ್ಕ್ಸ್ಗೆ ಕ್ವಶನ್ ಬೀಳುವಂತ ಅವಕಾಶ. ಹಾಗಾಗಿ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಇದನ್ನು ಸುತ್ತುವರೆದ್ಬಿಟ್ಟೆ ನಾನು ಏನು ಹೇಳಿದ್ದೀನಿ, ನ್ಯೂಸಿಲಸ್. ಸೊ ನ್ಯೂಸಿಲಸ್ ಏನು ಮಾಡುತ್ತೆ, ಇಟ್ ವಿಲ್ ಪ್ರೊವೈಡ್ ಫುಡ್ ಟು ದ ಫ್ಯೂಚರ್ ಗ್ರೋಯಿಂಗ್ ಎಂಬ್ರಿಯೋ ಅಂತೇಳಿ. ಇನ್ನೊಂದು ಬರುತ್ತೆ ಟೆಕ್ನಿಕಲ್ ವರ್ಡ್, ದಟ್ ಈಸ್ ಕಾಲ್ಡ್ ಆಸ್ ಎ ಮಾನೋಸ್ಪೋರಿಕ್ ಅಂತ ಬರುತ್ತೆ. ವಾಟ್ ಈಸ್ ಮಾನೋಸ್ಪೋರಿಕ್? ಇದನ್ನ ಕೆಲವು ಸಲ ಎಕ್ಸಾಮ್ನಲ್ಲಿ ಕೇಳಿರೋದಿದೆ. ಮಾನೋಸ್ಪೋರಿಕ್ ಅಂತಂದ್ರೆ ನಾನು ಡೆಫಿನೇಷನ್ ಬರ್ತಿರ್ತೀನಿ, ಅದನ್ನು ನೀವು ಚೆನ್ನಾಗಿ ಎಕ್ಸಾಮಿಗೆ ಓದ್ಕೊಂಡು ಬರ್ರಿ. ಮಾನೋಸ್ಪೋರಿಕ್ ಮೀನ್ಸ್ ಸಿಂಗಲ್ ಸ್ಪೋರಿಕ್ ಅಂತೇಳಿ. ಜಸ್ಟ್ ನೋಡಿ, ಮಾನೋಸ್ಪೋರಿಕ್ ಅಂದರೆ ಇಟ್ ಈಸ್ ದ ಫಾರ್ಮೇಷನ್ ಆಫ್ an embryo sac by single, that is megaspore. That is called as a monosporic condition.
ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಏನೆಲ್ಲ ಕಲ್ತಿದ್ದೀವಿ ಅಂತ ಹೇಳಿದರೆ, ಫಸ್ಟ್ ಪಾಯಿಂಟಲ್ಲಿ ನಾವು ಈ ಒಂದು ಓವರಿಯಲ್ಲಿ ಟೈಪ್ಸನ್ನು ಹೇಳ್ಕೊಂಡ್ವಿ. ನಿನ್ನೆ ಆದಂಥ ಕ್ಲಾಸಿಂದ ಮತ್ತೆ 2 ನಿಮಿಷ ರಿಪೀಟ್ ಮಾಡಿರೋದಿದೆ. ಸೊ ಓವರಿ ಅಂದರೆ ಏನು ಅಂತೇಳಿ, ಓವರಿಯಲ್ಲಿ ಬರುವಂಥ ಓವೇರಿಯನ್ ಕ್ಯಾವಿಟಿ ಅಥವಾ ಪ್ಲಾಸೆಂಟಾ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಬಲ್ಬುಲ್ ಸ್ಟ್ರಕ್ಚರ್ ಇರುವಂಥ ಓವರಿಯ ಒಳಗಡೆ ಓವಿಲ್ಸ್ ಇದೆ. ಅದರ ಕಂಡೀಷನ್ ಹೇಗೆ, ಸಿಂಗಲ್ ಓವಿಲ್ ಇರ್ಬೋದು ಅಥವಾ ಮೆನಿ ಓವಿಲ್ಸು ಆಗ್ಬೋದು. ಮಾನೋಕಾರ್ಪಿಕ್ಕು, ಬೈಕಾರ್ಪಿಕ್ಕು, ಟ್ರೈಕಾರ್ಪಿಕ್ಕು, ಟೆಟ್ರಾಕಾರ್ಪಿಕ್ಕು, ಪೆಂಟಾಕಾರ್ಪಿಕ್ಕು, ಮೋರ್ ದೆನ್ 5 ಇದ್ದಾಗ ಪಾಲಿಕಾರ್ಪಿಕ್ಕು ಇದಾಯಿತು. ಅನಟ್ರೋಪಸ್ಸು, ಆಮೇಲೆ ಅದರಲ್ಲಿ ನಾವು ಅಪೋಕಾರ್ಪಸ್ಸು ಮತ್ತು ಸಿಂಕಾರ್ಪಸ್ ಬಗ್ಗೆ, ಅಂದರೆ ಆ ಒಂದು ಕಾರ್ಪೆಲ್ಸು ಫ್ರೀಯಾಗಿ ಅರೇಂಜ್ ಆಗಿದೆಯೋ ಅಥವಾ ಫ್ಯೂಸ್ಡ್ ಇದೆಯೋ ಅದನ್ನು ಹೇಳಬೇಕಾದ್ರೆ ಅಪೋ ಮತ್ತು ಸಿಂಕಾರ್ಪಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾಯಿತು. ಅದಾದ ನಂತರದಲ್ಲಿ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಅನಟ್ರೋಪಸ್ ಓವಿಲ್ ಬಗ್ಗೆ ನಾವು ಡಯಾಗ್ರಾಮ್ ವಿತ್ ಲೇಬಲಿಂಗ್ ಅದೆಲ್ಲವನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಅದಾದ ನಂತರದಲ್ಲಿ ಮೆಗಾಸ್ಪೋರೋಜೆನೆಸಿಸ್ ಡೆಫಿನೇಷನ್ ಹೇಳ್ಕೊಟ್ಟಿದ್ದೀನಿ. ಮೆಗಾಸ್ಪೋರೋಜೆನೆಸಿಸ್ ಡೆಫಿನೇಷನ್ನಲ್ಲಿ ಫಾರ್ಮೇಷನ್ ಆಫ್ ಎ ಮೆಗಾಸ್ಪೋರ್ ಫ್ರಮ್ ದ ವಾಟ್ ವಿ ಸೇ ಇಟ್ ಆಸ್ ಎ ದಟ್ ಈಸ್ ಮೆಗಾಸ್ಪೋರ್ ಮದರ್ ಸೆಲ್ ಡಿಪ್ಲಾಯ್ಡ್. ಓಕೆ, ಆಮೇಲೆ ಎಲ್ಲ ಸ್ಟೆಪ್ಸನ್ನು ನಾವು ಸ್ಟಡಿ ಮಾಡಾದ್ಮೇಲೆ ಲಾಸ್ಟಿಗೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ this structure of the embryo sac matured. So thank you very much. In the tomorrow's class I will continue with the same concept. Thank you.